Hey guys, welcome back to my channel. I'm Navya from Just Filter Coffee. So finally ನಾನು weight ಹೇಗೆ reduce ಮಾಡ್ಕೊಂಡೆ ಅನ್ನೋ ವಿಡಿಯೋ ಮಾಡೋದಕ್ಕೆ ಕೂತ್ಕೊಂಡೆ. Actually ಈ ವಿಡಿಯೋನ ನಾನು ಇಂಗ್ಲಿಷಲ್ಲೂ ಕೂಡ ರೆಕಾರ್ಡ್ ಮಾಡಿದೆ. ಇಂಗ್ಲಿಷಲ್ಲಿ ಇಟ್ ವಾಸ್ ಈಸಿ. ಇಂಗ್ಲಿಷಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದೆ ಅದ್ರದ್ದು ಏನೇನು ಎಕ್ಸಾಕ್ಟ್ಲಿ ಆಗುತ್ತೆ ಅಂತ. ನೋಡೋಣ ಕನ್ನಡದಲ್ಲಿ ಕೂಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾನು ಆಲ್ಮೋಸ್ಟ್ 12ರಿಂದ 13 kg ವೆಯ್ಟ್ ಕರಗಿಸ್ಕೊಂಡೆ ನಂದು ಡೆಲಿವರಿ ಆದಮೇಲೆ. ದಟ್ಟು ಒಂದು 3ರಿಂದ 4 ತಿಂಗಳು ಡ್ಯೂರೇಷನ್ ನಾನು ವೆಯ್ಟ್ ಕಳ್ಕೊಂಡೆ. ಸೊ ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಹೋಗ್ತಾ ಇರ್ರಿ. ಸೊ ನಾನು ಹೆಂಗೆ ವೆಯ್ಟ್ ಕಳ್ಕೊಂಡೆ ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಕೀಟೋ ಮತ್ತೆ ಎಕ್ಸರ್ಸೈಸ್ ಮಾಡಿ. ಸೊ ಆಲ್ರೆಡಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಎರಡನೇದು ಎಕ್ಸರ್ಸೈಸಸ್, ಆಲ್ರೆಡಿ ನಾನು ಎಕ್ಸರ್ಸೈಸ್ ರೂಟೀನ್ ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಫಾಲೋ ದಟ್ ಎಕ್ಸರ್ಸೈಸ್. ಮೂರನೇದು ಕೀಟೋ. ಸೊ ಫೈನಲಿ ಕೀಟೋ ಬಗ್ಗೆ ಮಾತಾಡಕ್ಕೆ ನಾನು ಬಂದಿದ್ದೀನಿ. ಕೀಟೋ ಇಟ್ ಸೆಲ್ಫ್ ಒಂದು ಲಾಂಗೆಸ್ಟ್ ಪ್ರೋಸೆಸ್, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ರೋಸೆಸ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟೈಮ್ ತಗೊಳುತ್ತೆ. ಸೊ ಇನ್ ಒನ್ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಕೀಟೋ. ಸೊ ನಿಮಗೆ ರೆಸಿಪೀಸ್ ಗೊತ್ತಾಗೋವರೆಗೂ, ಅದ್ರ ಸೈನ್ಸ್ ಅರ್ಥ ಆಗೋವರೆಗೂ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ತುಂಬಾ ಈಸಿ ಕೀಟೋ ಫಾಲೋ ಮಾಡೋದು. ಸೊ ಜಾಸ್ತಿ ಲೇಟ್ ಮಾಡ್ದಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಕೀಟೋ ಅಂದ್ರೆ ಏನು ಎಕ್ಸಾಕ್ಟ್ಲಿ ಆಗುತ್ತೆ ಅಂತ ಶೇರ್ ಮಾಡ್ಕೊತೀನಿ. ಶೇರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಲ್ಲ ಹೇಳಬೇಕು, ನೋವೇ ನಾನು ಎಕ್ಸ್ಪರ್ಟ್ ಇಲ್ಲಿ. ನನಗೇನೋ ಜಸ್ಟ್ ನಾನು ತಿಳ್ಕೊಂಡಿರೋದ್ರ ಬಗ್ಗೆ ಅಥವಾ ನನಗೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹಾಕಿರೋದ್ರ ಮೇಲೆ ಮತ್ತೆ ಗೂಗಲ್ ಎಲ್ಲ ಮಾಡಿ ನನಗೆ ಏನು ಇನ್ಫಾರ್ಮೇಷನ್ ಗೊತ್ತಿದೆಯೋ ಅದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಮತ್ತೆ ಒಬ್ಬ ಫೇಮಸ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಎರಿಕ್ ಬರ್ಗ್ ಅಂತ ಹೇಳ್ಬಿಟ್ಟು, ಅವರು ಈ ಕೀಟೋ ಮೇಲೆ ತುಂಬ ವಿಡಿಯೋಸ್ ಮಾಡ್ತಾರೆ ಇಂಗ್ಲೀಷಲ್ಲಿ. ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಅಟ್ಯಾಚ್ ಮಾಡ್ತೀನಿ, ನೀವು ಅವ್ರ ವಿಡಿಯೋಸ್ ಕೂಡ ನೋಡ್ಬೋದು. ನಾನು ಅವ್ರದೇ ವಿಡಿಯೋಸ್ ನೋಡ್ಬಿಟ್ಟು ನನಗೆ ಅರ್ಥ ಆಗಿದ್ದ ರೀತಿಲಿ ಸ್ಮಾಲ್ ಪಾಯಿಂಟ್ಸ್ ಬರ್ಕೊಂಡು ನಿಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ. ಸೊ ಮೊದಲನೇದಾಗಿ ಎಕ್ಸಾಕ್ಟ್ಲಿ ಕೀಟೋ ಏನ್ ಮಾಡುತ್ತೆ, ಏನ್ ಬೇಸಿಕ್ಲಿ ಹ್ಯಾಪನ್, ಸೈನ್ಸ್ ಏನು ಅಂತ ಹೇಳ್ಬಿಟ್ಟು. ಸೊ ವೆನ್ ಎವರ್ ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಕರಗಿದಾಗ ಅದು ಒಂದು ಥಿಂಗ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ಸೊ ನಿಮ್ಮ ಫ್ಯಾಟ್ ಬಂದ್ಬಿಟ್ಟು ಬ್ರೇಕ್ ಡೌನ್ ಆಗೋದು ಕೀಟೋನ್ಸ್ ಆಗಿ. ಸೊ ನಿಮ್ಮ ಬಾಡಿಲಿ ಫ್ಯಾಟ್ ಕರಗ್ದಂಗೆ ಇಟ್ ವಿಲ್ ಬ್ರೇಕ್ ಡೌನ್ ಆಸ್ ಕೀಟೋನ್ಸ್ ಅಂತ ಹೇಳ್ಬಿಟ್ಟು, ಆ ಕೀಟೋನ್ಸ್ನ ನಿಮ್ಮ ಬಾಡಿ ಎನರ್ಜಿ ತರ, ಫ್ಯೂಯಲ್ ತರ ಯೂಸ್ ಮಾಡ್ಕೊಳ್ಳುತ್ತೆ. ಇನ್ಸ್ಟೆಡ್ ಆಫ್ ಊಟ, ಆ ಫ್ಯಾಟ್ನ ಅದು ಊಟ ತರ ಯೂಸ್ ಮಾಡ್ಕೊಳ್ಳುತ್ತೆ. ಸೊ ನೀವೇನೇ ಕೆಲಸ ಮಾಡಬೇಕು ಅಂದ್ರೆ ನಿಮ್ಗೆ ಎನರ್ಜಿ ಬೇಕು, ಊಟ ಬೇಕು, ಶುಗರ್ ಕಂಟೆಂಟ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಪ್ರೋಟೀನ್ ಬೇಕು. ಸೊ ಇದೆಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಊಟದ ಬದಲು ನಮ್ಮ ಬಾಡಿ ಕರ್ಗೋ ಫ್ಯಾಟ್ನೇ ಅದು ಫ್ಯೂಯಲ್ ತರ ಯೂಸ್ ಮಾಡ್ಕೊಳ್ಳುತ್ತೆ. ಆ ಫ್ಯೂಯಲ್ ಏನ್ ಮಾಡುತ್ತೆ, ನಿಮ್ಮನ್ನ ಎನರ್ಜಿ ಆಗಿಡುತ್ತೆ, ಮತ್ತೆ ನಿಮಗೆ ಕೆಲಸ ಮಾಡೋಕ್ಕೆ ಎನರ್ಜಿ ಕೊಡುತ್ತೆ, ಹಂಗ್ರಿ ಮಾಡಿಸಲ್ಲ ಅದೆಲ್ಲ. ಸೊ ಬೇಸಿಕಲಿ ಡಾಕ್ಟರ್ ಎರಿಕ್ ಬರ್ಗ್ ಹೇಳೋ ಥರ ನೀವು ಹೆಲ್ದಿ ಆಗ್ತಾ ಇದ್ದೀರಾ ಫ್ಯಾಟ್ನ ಕರಗಿಸೋದಕ್ಕೆ. ಸೊ ಡಾಕ್ಟರ್ ಎರಿಕ್ ಬರ್ಗ್ ಹೇಳೋ ಥರ ನೀವು ಹೆಲ್ದಿ ಆಗಕ್ಕೆ ಫ್ಯಾಟ್ ಕರಗಿಸ್ತಾ ಇಲ್ಲ, ಹೆಲ್ದಿ ಆಗ್ತಾ ಇದ್ದೀರಾ ಫ್ಯಾಟ್ನ ಕರಗಿಸೋಕ್ಕೆ. ಸೊ ಇಂಗ್ಲೀಷಲ್ಲಿ ಈಸಿ ಹೇಳೋದು, ಯು ಆರ್ ಗೆಟಿಂಗ್ ಹೆಲ್ದಿಯರ್ ಟು ಬರ್ನ್ ದ ಫ್ಯಾಟ್. ಕೀಟೋ ವಿತ್ ದಿಸ್ ಕೀಟೋ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾಗುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಕೀಟೋ ಎರಡು ಸೇರಿಸಿದಾಗಲೇ ರಿಸಲ್ಟ್ಸ್ ಚೆನ್ನಾಗಿ ಬರೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಲಿಂಕ್ ಮಾಡ್ತೀನಿ, ಪ್ಲೀಸ್ ಹೋಗ್ಬಿಟ್ಟು ನೋಡಿ. ಸೊ ಏನಿಲ್ಲ, ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ನೀವು ಲೆಸ್ ಫುಡ್ ತಿಂತೀರಾ, ಕಾರ್ಬೋಹೈಡ್ರೇಟ್ಸ್ ಇರುವಂಥ ಫುಡ್ ಕಡಿಮೆ ತಿಂತೀರಾ, ಮತ್ತೆ ತುಂಬ ಆಫನ್ ಆಗಿ ಲೈಕ್ ಎವ್ರಿ 3 hours ಊಟ ತಿನ್ನೋದಿಲ್ಲ. ನಮ್ದು ಊಟಕ್ಕೆ ಒಂದು ಸ್ವಲ್ಪ ಡ್ಯೂರೇಷನ್ ಇರುತ್ತೆ, ಯಾಕಂದ್ರೆ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಸರ್ಟೈನ್ ವಿಂಡೋವರೆಗೂ ನಾವೇನು ಊಟ ತಿನ್ನಲ್ಲ, ಮತ್ತೆ ಇನ್ನೊಂದು 4-5 hour 6 hour ಅಲ್ಲಿ ವಿಂಡೋದಲ್ಲಿ ಮಾತ್ರ ಊಟ ತಿಂತೀವಿ. ಸೊ ಇದು ನಮ್ಮ ಇನ್ಸುಲಿನ್ ಲೆವೆಲ್ನ ಲೋ ಆಗಿಡುತ್ತೆ. ಸೊ ಕಾರ್ಬ್ ಲೆಸ್ ಫುಡ್ ಅಂದರೆ ಶುಗರ್ಲೆಸ್ ಫುಡ್ಡು, ಕಾಳುಗಳು ಯಾವುದು ತಿನ್ನೋ ಆಗಿಲ್ಲ, ರಿಫೈನ್ಡ್ ಫುಡ್ ತಿನ್ನೋಂಗಿಲ್ಲ, ಗ್ರೇನ್ಸ್ ತಿನ್ನೋಂಗಿಲ್ಲ, ಪಾಸ್ತಾ, ಸೀರಿಯಲ್, ಇಡ್ಲಿ, ದೋಸೆ, ಚಪಾತಿ, ರೋಟಿ, ಅನ್ನ, ಮುದ್ದೆ, ಇದ್ಯಾವುದು ತಿನ್ನೋ ಆಗಿಲ್ಲ. ಎಲ್ಲ ಶಾಕ್ ಆಗಿರ್ತೀರ ನನಗೆ ಗೊತ್ತು, ಬಟ್ ಅದಕ್ಕಂತಾನೆ ಒಂದು ಸಪ್ರೇಟ್ ಸೆಟ್ ಆಫ್ ಫುಡ್ ಇದೆ, ಅದನ್ನು ಶೇರ್ ಮಾಡ್ಕೋತೀನಿ. ಸೊ ಇದ್ಯಾವುದು ಫುಡ್ ತಿನ್ನೋಂಗಿಲ್ಲ, ಬಿಕಾಸ್ ಇದರಲ್ಲೆಲ್ಲದ್ರಲ್ಲೂ ಕಾರ್ಬೋಹೈಡ್ರೇಟ್ಸ್ ಹೈ ಆಗಿರುತ್ತೆ. ಸೊ ಸಿನ್ಸ್ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ತಿಂತಾ ಇರೋದ್ರಿಂದ, ಫುಡ್ನ ನಾವು ಫ್ರೀಕ್ವೆಂಟಾಗಿ ತಿಂದಿಲ್ದೇ ಇರೋದ್ರಿಂದ, ಸೊ ಬೇಸಿಕಲಿ ನಾವು ವೆಯ್ಟ್ ಲಾಸ್ ಮಾಡ್ಕೊತಾ ಇರೋದು ಬೈ ಫ್ಯಾಟ್ ಫ್ಯೂಯಲ್ ಬಟ್ ನಾಟ್ ಬೈ ಶುಗರ್ಸ್. ಶುಗರ್ ತಿನ್ನೋದ್ರಿಂದ ಅಲ್ಲ ನಾವು ವೆಯ್ಟ್ ಕಳ್ಕೊಳ್ಳೋದು, ಬೈ ಫ್ಯಾಟ್. ನಮ್ಮ ಬಾಡಿಲಿ ಕರಗ್ತಾ ಇರೋ ಫ್ಯಾಟು ಫ್ಯೂಯಲ್ ಆಗಿ ಕನ್ವರ್ಟ್ ಆಗಿ ನಮ್ಗೆ ಅದೇ ಎನರ್ಜಿ ಕೊಡುತ್ತೆ. ಸೊ ನಾವು ಬೇರೆ ಊಟ ಹೊರಗಡೆ ಜಾಸ್ತಿ ತಿನ್ನಲ್ಲ. ಸೊ ಇದೇ ಕೀಟೋಸಿಸ್ ಅಥವಾ ಕೀಟೋನ್ಸ್ ಅಥವಾ ಕೀಟೋದಲ್ಲಿ ಆಗೋದು. ಸೊ ಕೀಟೋಸಿಸ್ ಅಂದರೆ ನಮ್ಮ ಬಾಡಿ ಸ್ಟೇಟ್, ಈಗ ಊಟ ಮಾಡ್ತಾ ಇದ್ದೀವಿ ಅನ್ನೋ ಥರ ಕೀಟೋಸಿಸ್. ನಮ್ಮ ಬಾಡಿ ಕೀಟೋ ಇರುವಾಗ, ಕೀಟೋ ಮಾಡ್ಬೇಕಾದ್ರೆ ನಮ್ಮ ಬಾಡಿ ಕೀಟೋಸಿಸ್ ಸ್ಟೇಟಲ್ಲಿ ಇರುತ್ತೆ. ಕೀಟೋನ್ಸ್ ಅಂದರೆ ಇಟ್ ಈಸ್ ಅ ಕೈಂಡ್ ಆಫ್ ಥಿಂಗ್ ವಿಚ್ ಹೆಲ್ಪ್ಸ್ ಟು ಬರ್ನ್ ದ ಫ್ಯಾಟ್. ಸೊ ನಮ್ಮ ಬಾಡಿ ಫ್ಯಾಟ್ ಬರ್ನ್ ಆದಾಗ ಅದು ಕನ್ವರ್ಟ್ ಆಗೋದು ಕೀಟೋನ್ಸ್ ರೀತಿಲಿ. ಅಂಡ್ ಆಲ್ಸೋ ಇನ್ನೊಂದು ಏನಂದ್ರೆ, ನಿಮ್ಮ ಬಾಡಿನಲ್ಲಿ ತುಂಬ ಇನ್ಸುಲಿನ್ ಇದ್ರೆ ವಿ ಕೆನಾಟ್ ಬರ್ನ್ ದ ಫ್ಯಾಟ್. ನಾವು ಬಾಡಿ ಫ್ಯಾಟ್ನ ಲೂಸ್ ಮಾಡ್ಕೊಳಕ್ ಆಗೋದಿಲ್ಲ. ದಟ್ ಸಮಥಿಂಗ್. ಸಿನ್ಸ್ ನಮ್ಮ ಬಾಡಿ ಫ್ಯಾಟ್ನ ಎನರ್ಜಿಯಾಗಿ ಯೂಸ್ ಮಾಡ್ಕೊತಾ ಇರೋದ್ರಿಂದ ನಮಗೆ ಹೊರಗಡೆ ಫುಡ್ ಬೇಕಿಲ್ಲ. ಸೊ ನಾವು ಲೆಸ್ ಹಂಗ್ರಿ, ನಾವು ತುಂಬ ಕಡಿಮೆ ಹಸಿವನ್ನು ಫೀಲ್ ಮಾಡ್ತೀವಿ, ಬಿಕಾಸ್ ಫ್ಯಾಟ್ ಬರ್ನ್ ಆಗ್ತಾ ಇರುತ್ತೆ, ನಮಗೇನು ಹೊಟ್ಟೆ ಹಸಿಯಲ್ಲ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರ್ತೀವಿ. ಸೊ ಹೆನ್ಸ್ ನಿಮ್ಗೆ ಅಷ್ಟೊಂದು ಹಂಗ್ರಿ ಆಗಲ್ಲ. ಸ್ಲೋಲಿ ಫಾಸ್ಟಿಂಗ್ ಮಾಡ್ತಾ 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 ನಿಮ್ಮ ಬಾಡಿ ಇದಕ್ಕೆ ಅಡಾಪ್ಟ್ ಆಗುತ್ತೆ. ನೀವು ಅನ್ಕೊಂತೀರಾ 16 hours 18 hours ಹೆಂಗಪ್ಪ ಫಾಸ್ಟ್ ಮಾಡೋದು ಅಂತ. ಫಾಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ.
ಹಂಗ್ರಿ ಆಗಲ್ಲ ಅಷ್ಟು ಈಸಿಯಾಗಿ, ಹೊಟ್ಟೆ ಹಸಿಯೋದಿಲ್ಲ, ಫಿಲ್ಡ್ ಅನ್ನೋ ಫೀಲ್ ಬರ್ತಾ ಇರುತ್ತೆ. ಕ್ರೇವಿಂಗ್ಸ್ ಕೂಡ ಅನ್ಸಲ್ಲ ನಿಮಗೆ ಯಾವುದು ಸ್ವೀಟ್ಸ್ ತಿನ್ನಬೇಕು ಅದೆಲ್ಲ. ಸ್ವಲ್ಪ ಟೈಮ್ ತಗೊಳುತ್ತೆ ಅಡಾಪ್ಟ್ ಆಗೋಕ್ಕೆ. ಒನ್ಸ್ ಯು ಗೆಟ್ ಅಡಾಪ್ಟೆಡ್ ಅಷ್ಟು ಈಸಿಯಾಗಿ ಹೊಟ್ಟೆ ಹಸಿಯೋದಿಲ್ಲ. ಆ್ಯಂಡ್ ಯಾವ ಫುಡ್ಡು ಲೈಕ್ ಫ್ಯಾಟು, ಪ್ರೋಟೀನು, ಕಾರ್ಬೋಹೈಡ್ರೇಟ್ಸ್ ಎಷ್ಟೆಷ್ಟು ತಿನ್ನಬೇಕು ಅದನ್ನು ನಾನು ಜಸ್ಟ್ ಒಂದು ಚಾರ್ಟ್ ಹಾಕ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಲೈಕ್ ಅ ಪೈ ಚಾರ್ಟ್. ಸೊ ಇಲ್ಲಿ ತೋರಿಸೋ ರೀತಿ 5% ಕಾರ್ಬೋಹೈಡ್ರೇಟ್ಸ್ ಅಥವಾ ಕಾರ್ಬ್ಸ್, 20% ಪ್ರೋಟೀನ್, 65% ಫ್ಯಾಟ್. ಈ ಪರ್ಸೆಂಟೇಜ್ ವೈಸ್ ಅಲ್ಲಿ ಹೇಳಿದಾಗ 65% ಫ್ಯಾಟಾ ಅನ್ನೋ ಥರ ಆಗುತ್ತೆ. ಬಟ್ ಅದನ್ನೊಂದು ಪ್ಲೇಟಲ್ಲಿ ಊಟ ಇರುವಾಗ ತೋರಿಸ್ಬೇಕು ಅಂತ ಅಂದರೆ ಇಲ್ಲಿ ಒಂದು ದೊಡ್ಡ ಪ್ಲೇಟ್ ಇದೆ, ಅದರಲ್ಲಿ ಅರ್ಧ ವೆಜಿಟೇಬಲ್ಸು, ಇನ್ನು ಕಾಲು ಭಾಗ ಪ್ರೋಟೀನ್ ಫುಡ್ಡು, ಇನ್ನು ಕಾಲು ಭಾಗ ಫ್ಯಾಟ್. ಸೊ ಈ ಥರ ನೀವು ತಿನ್ನಬೇಕು. 65% ಫ್ಯಾಟ್ ಅಂತಿದಂಗೆ ಏನು ಅರ್ಧ ಪ್ಲೇಟ್ ಫ್ಯಾಟ್ ತಿನ್ನಬೇಕು ಅಂತ ಇಲ್ಲ. ಫ್ಯಾಟ್ ಕಂಟೆಂಟ್ ಇಷ್ಟೇ ಇದ್ದರೂ ಅದ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಇಲ್ಲಿ ಬರೋದಿಲ್ಲ, ಬಿಕಾಸ್ ಕಾರ್ಬೋಹೈಡ್ರೇಟ್ಸ್ ನೀವು ತುಂಬ ಕಡಿಮೆ ತಿನ್ಬೇಕು, ಲೈಕ್ 35 to 40 ಗ್ರಾಮ್, 5% ಅಂದರೆ ಅಷ್ಟೇ, ವಿಚ್ ಈಸ್ ವೆರಿ ಲೆಸ್. ನೀವು ಯೂಸ್ ಮಾಡೋ ಆನಿಯನ್ಸ್ ಅಥವಾ ಬೆಳ್ಳುಳ್ಳಿನಲ್ಲೇ ಆಗೋಗ್ಬಿಡುತ್ತೆ 5% ಕಾರ್ಬ್ಸ್. ಸೊ ಬೇಸಿಕಲಿ ಈ ಹೆಲ್ದಿ ಕೀಟೋ ಮತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾವು ಮಾಡೋದು ಬರೀ ವೆಯ್ಟ್ ಕಳ್ಕೋಬೇಕು ಅಂತ ಅಲ್ಲ, ಇದು ನಿಮ್ಮ ಬಾಡಿಲಿ ಆಗೋ ಇನ್ಫ್ಲಮೇಷನ್ನ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಎರಡನೇದಾಗಿ ಇಟ್ ವಿಲ್ ಇಂಪ್ರೂವ್ ದ ಓವರ್ ಆಲ್ ಮೂಡ್. ಓಕೆ, ಒಂದು ಪರ್ಸನ್ಗೆ ಒಂದು ಮೂಡೇ ಇಂಪ್ರೂವ್ ಮಾಡುತ್ತೆ, ಚೇಂಜ್ ಮಾಡುತ್ತೆ. ಆ್ಯಂಡ್ ಇಟ್ ಹೆಲ್ಪ್ಸ್ ಟು ಮೇಕ್ ಯುವರ್ ಬಾಡಿ ವರ್ಕ್ ಬೆಟರ್. ಓವರ್ ಆಲ್ ನಿಮ್ಮ ಬಾಡಿ ಫಂಕ್ಷನಾಲಿಟಿ ಚೆನ್ನಾಗಾಗುತ್ತೆ, ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ಇನ್ಸುಲಿನ್ ಲೆವೆಲ್ ಲೋ ಇರುತ್ತೆ, ಮೂಡ್ ಬೆಟರ್ ಆಗುತ್ತೆ, ವೆಯ್ಟ್ ರೆಡ್ಯೂಸ್ ಮಾಡುತ್ತೆ, ಲೆಸ್ ಹಂಗ್ರಿ, ಬ್ಲಡ್ ಪ್ರೆಷರ್ನ ಬೆಟರ್ ಮಾಡುತ್ತೆ. ಸೊ ಈ ಥರ ಮಲ್ಟಿಪಲ್ ಬೆನಿಫಿಟ್ಸ್ ಇದೆ. ಸೊ ಐ ಹೋಪ್ ನನ್ನ ಕೀಟೋದು ಬೇಸಿಕ್ಸ್ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಕ್ಕೆ ಕನ್ಫ್ಯೂಷನ್ ಇರುತ್ತೆ ಅಟ್ ಫಸ್ಟ್ ಅಟೆಂಪ್ಟ್, ಬಟ್ ನಾಳೆ ನಾನು ಇನ್ನೊಂದು ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ನಿಮಗೆ ಏನು ತಿನ್ನಬೇಕು, ಯಾವ ಥರ ತಿನ್ನಬೇಕು ಅನ್ನೋದನ್ನ ನಾನು ಸ್ವಲ್ಪ ಡೆಪ್ತಾಗಿ ಹೇಳ್ತೀನಿ. ಬಿಕಾಸ್ ನಾನು ಒಂದೇ ವಿಡಿಯೋದಲ್ಲಿ ಮಾಡೋಕ್ಕೋದ್ರೆ ತುಂಬ ಲಾಂಗ್ ಆಗುತ್ತೆ, ಸೊ ನಿಮಗೂ ನೋಡಲಿಕ್ಕೆ ಬೋರ್ ಆಗುತ್ತೆ. ಸೊ ಇನ್ನು ಸಿಂಪಲ್ ವೇ ಹೇಳಬೇಕಂತ ಅಂದರೆ ತುಂಬ ಲೆಸ್ ಕಾರ್ಬೋಹೈಡ್ರೇಟ್ಸ್ ಫುಡ್ ತಿನ್ನಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿ, ಬರೀ ಒಂದು ಸೆಲೆಕ್ಟೆಡ್ ವಿಂಡೋದಲ್ಲಿ ಮಾತ್ರ ಊಟ ತಿನ್ನಿ, ಅದು ಕೂಡ 5% ಕಾರ್ಬ್, 20% ಪ್ರೋಟೀನ್ ಫುಡ್, ಇನ್ನು 65% ಫ್ಯಾಟ್, ಅಥವಾ ಅರ್ಧ ಪ್ಲೇಟ್ ವೆಜ್ಜೀಸ್, ಕಾಲ್ ಪ್ಲೇಟ್ ಪ್ರೋಟೀನ್, ಇನ್ನು ಕಾಲ್ ಪ್ಲೇಟ್ ಫ್ಯಾಟ್. ಓಕೆ, ಸೊ ಯಾವ ಥರ ಫ್ಯಾಟ್, ಯಾವ ಥರ ಪ್ರೋಟೀನ್, ಯಾವ ಥರ ವೆಜಿಟೇಬಲ್ಸ್ ಅನ್ನೋದನ್ನು ನಾಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.